ನಿಮ್ಮ ಅಣ್ಣನೇ ಈ ವೇಲಾಯುಧನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ಬೇಕು. ವಾಟ್? ಎಸ್, ನಿಮ್ಮ ಅಣ್ಣನೇ ಇಲ್ಲಿ ಇಟ್ಟಿದ್ದಾರೆ ಅನ್ನೋದು ನನ್ನ ಅನುಮಾನ. ಆಹಾ, ಡೌಟ್ ಅಲ್ಲ, ಇಲ್ಲಿಟ್ಟಿದ್ದು ನಿಮ್ಮ ಅಣ್ಣನೇ. ನನ್ನಣ್ಣನೇ ಅಂತ ನೀನ್ ಹೇಗೆ ಹೇಳ್ತಿದ್ಯಾ? ನಿಮ್ಮ ಊರವ್ರ ನಂಬಿಕೆ, ಕಟ್ಟುಪಾಡು ಎಲ್ಲ ತಿಳ್ಕೊಂಡ್ರವನಾಗಿರೋದ್ರಿಂದ ಇದನ್ನ ಯಾರು ತೆಗೆದೇ ಇರಬೇಕು ಅಂತ ಇದನ್ನ ಇಲ್ಲಿ ಹೂತಿಟ್ಟು ಸ್ವಯಂ ಉದ್ಭವ ಆಗಿರೋದು ಅಂತ ಎಲ್ಲರೂ ನಂಬಿಸಿದ್ದಾರೆ. ನಿಮ್ಮ ಅಣ್ಣ ಇಟ್ಟಿಲ್ಲ ಅಂದ್ರೆ ವಿಗ್ರಹ ಒಂದ್ ಕಡೆ, ವಿಗ್ರಹ ಜೊತೆ ಇರಬೇಕಾಗಿರೋ ವೇಲಾಯುಧ ಇನ್ನೆಲ್ಲೋ ಯಾಕಿರುತ್ತೆ? शक्तिहस्तं तं मङ्गलं प्रणमाम्यहं मङ्गलं प्रणमा. ಆ ದಿನ ನೀವು ನಿಮ್ಮ ಮನೇಲಿ ನೋಡಿದ ವೇಲಾಯುಧ ಇದೆ ಅಂತ ಹೇಳಿದ್ರಿ. ಇದರಲ್ಲಿರೋದನ್ನೇ ಈಗ ನಾವು ನೋಡ್ತಿದ್ದೀವಿ. ಅಂದ್ರೆ ಈ ವೇಲಾಯುಧಕ್ಕೂ ನಿಮ್ಮ ಅಣ್ಣನಿಗೂ ಏನೋ ಸಂಬಂಧ ಇದೆ. ನನಗನ್ನಿಸ್ತಿದೆ ನಿಮ್ಮಣ್ಣ ಸೇಫ್ ಆಗೇ ಇದ್ದಾರೆ. ಸೇಫ್ ಆಗಿದ್ರೆ ಬರ್ಬೇಕಲ್ವಾ? ಮನೆಗ್ ಬರ್ದೆ ಎಲ್ಲಿದ್ದಾನೆ? ಏನ್ ಮಾಡ್ತಿದ್ದಾನೆ? ಬರೋಕ್ ಆಗ್ತಿರೋಂಥ ಸಿಚುವೇಶನ್ ಇರ್ಬೋದಲ್ವಾ? ನಿಮ್ಮಣ್ಣ ಸತ್ತು ಹೋಗಿರೋದಕ್ಕೆ ಯಾವುದೇ ಆಧಾರ ಇಲ್ದಿರೋದ್ರಿಂದ ನಿಮ್ಮಣ್ಣ ಬದುಕೇ ಇದ್ದಾರೆ. ಬದುಕಿದ್ರು ಮನೆಗೆ ಬಂದಿಲ್ಲ, ಯಾರಿಗೂ ಕಾಣಿಸ್ತಾನೂ ಇಲ್ಲ ಅಂದ್ರೆ ದೇ ಮಸ್ಟ್ ಬಿ ಸಮಥಿಂಗ್ ರಾಂಗ್. ದೇರ್ ಇಸ್ ಸಮ್ ರೀಸನ್ ಬಿಹೈಂಡ್ ಇಟ್. ಏನಾ ರೀಸನ್? ಪಾಯಿಂಟ್ ನಂಬರ್ 1, ನಿಮ್ಮ ಅಣ್ಣನಿಗೆ ಬುದ್ಧಿ ಭ್ರಮಣೆ ಆಗಿ ಎಲ್ಲಾದ್ರೂ ಹೊರಟೋಗಿರ್ಬೋದು. ನೀವ್ ಹೇಳಿದ್ ಕೇಳಿಸ್ಕೊಂಡ್ಮೇಲೆ ನಾನ್ ಗೆಸ್ ಮಾಡ್ದ ಹಾಗೆ ನಿಮ್ಮಣ್ಣ ತುಂಬಾ ತಿಳುವಳಿಕೆ ಇರೋರು, ಆದ್ರಿಂದ ಮೆಂಟಲಿ ತುಂಬಾ ಸ್ಟ್ರಾಂಗ್. ಸೊ ಇಂಥದ್ದೇನಾದ್ರೂ ನಡೆಯೋ ಚಾನ್ಸೇ ಇಲ್ಲ. ಪಾಯಿಂಟ್ ನಂಬರ್ 1 ರೂಲ್ಡ್ ಔಟ್. ಪಾಯಿಂಟ್ ನಂಬರ್ 2, ಏನೋ ಕೆಲವು ಕಾರಣಗಳಿಂದ ಯಾರಿಗೂ ಕಾಣಿಸ್ಕೊಳ್ದೆ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ಬೋದು. ನಿಮ್ಮಣ್ಣ ತಿಳುವಳಿಕೆ ಇರೋರು ಅಷ್ಟೇ ಅಲ್ಲ, ತುಂಬಾ ಧೈರ್ಯವಂತ ಕೂಡ. ಅದಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಯಾರಿಗೂ ಗೊತ್ತಿದ್ರೋ ರಹಸ್ಯನ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ರು. ಅಂಥವ್ರು ಯಾರಿಗೋ ಭಯ ಪಟ್ಟು ಬಚ್ಚಿಟ್ಕೊಳ್ಳಲ್ಲ. ಸೊ ಪಾಯಿಂಟ್ ನಂಬರ್ 2 ಕೂಡ ರೂಲ್ಡ್ ಔಟ್. ಪಾಯಿಂಟ್ ನಂಬರ್ 3, ನಿಮ್ಮಣ್ಣ ತಿಳ್ಕೊಂಡಿರೋ ರಹಸ್ಯದ ಬಗ್ಗೆ ತಿಳ್ಕೋಬೇಕು ಅಂತ ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೇಕು. ನೀವಂದ್ರೆ ನಿಮ್ಮಣ್ಣನ ಪ್ರಾಣ. ಅಂಥವ್ರು ನಿಮ್ಗೆ ನಿಜ ಹೇಳಿಲ್ಲ ಅಂದ್ರೆ ಅವರು ಕೂಡ ಏನು ಹೇಳಿರಲ್ಲ. ಹೇಳಿದ್ರೆ ಸಾಯಿಸ್ತಾರೆ ಅಂತ ಗೊತ್ತಿದ್ರು ಕೂಡ ತನ್ನ ಪ್ರಾಣ ಹೋದ್ರೂ ತಾನು ತಿಳ್ಕೊಂಡಿರೋ ರಹಸ್ಯನ ಅವ್ರಿಗೆ ಹೇಳೋ ಚಾನ್ಸೇ ಇಲ್ಲ. ಆ ರಹಸ್ಯ ಏನು ಅಂತ ತಿಳ್ಕೊಳ್ಳೋವರೆಗೂ ಅವರು ನಿಮ್ಮ ಅಣ್ಣನ ಸಾಯಿಸೋದಿಲ್ಲ. ಸೊ ನಿಮ್ಮ ಅಣ್ಣ ಬದುಕೇ ಇದ್ದಾರೆ. ನನ್ನಣ್ಣ ಬದುಕೇ ಇದ್ದಾನೆ ಅಂತ ನನ್ನ ನಂಬಿಕೆಗೆ ಜೀವ ತುಂಬಿದ್ಯಾ. ಥ್ಯಾಂಕ್ ಯು ಅರ್ಜುನ್, ಥ್ಯಾಂಕ್ ಯು ಸೋ ಮಚ್. Thank you so much. ಇನ್ನೊಂದು ವಿಷಯ ಗೊತ್ತಾ? ನೀವು ನಿಮ್ಮ ಅಣ್ಣನ ಬಗ್ಗೆ ತಿಳ್ಕೊಳ್ಳೋದಕ್ಕೆ
ಹೇಗೆ ಪ್ರಯತ್ನಿಸ್ತಿದ್ದೀರೋ ನಿಮ್ಮ ಅಣ್ಣ ಕೂಡ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಎಸ್, ಮೊನ್ನೆ ನೀವು ಮನೆ ಹತ್ರ ನಿಮ್ಮ ಅಣ್ಣ ನೋಡಿದೆ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ನಿಮ್ಮ ಅಣ್ಣ ನಿಮ್ಮ ಸಲುವಾಗಿ ಬಂದಿರ್ತಾರೆ. ನೀವು ನಿಮ್ಮ ಅಣ್ಣ ನೋಡೋಷ್ಟರಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡಿರೋರು ಮತ್ತೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಿರ್ತಾರೆ. ಅರ್ಜುನ್, ಏನ್ ಹಾಗೆ ಯೋಚನೆ ಮಾಡ್ತಿದ್ಯಾ? ನಿಮ್ಮ ಅಣ್ಣ ಈ ವೇಲಾಯುಧನ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ವಿ. ಇಲ್ಲಿಟ್ಟಿದ್ದಾರೆ ಅಂದ್ರೆ ಯಾವುದೋ ಒಂದು ಬಲವಾದ ಕಾರಣ ಇರುತ್ತೆ. ಅದೇನಂತ ತಿಳ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕು. ಸರಿ, ಬನ್ನಿ. ನಾವಿಲ್ಲಿ ಜಾಸ್ತಿ ಹೊತ್ತಿರೋದು ಒಳ್ಳೇದಲ್ಲ. ಬನ್ನಿ. ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಮಂಗಳಂ. ಏಯ್, ಯಾಕೆ ಕಟ್ಪಿಸ್ತಾ ಇದ್ದೀರಾ? ಏಯ್, ಯಾಕೆ ಕಟ್ಪಿಸ್ತಾ ಇದ್ದೀರಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏಯ್, ನಿಮ್ಮನ್ನ ಕೇಳ್ತಾ ಇರೋದು. ಹೇಳ್ರೋ. ಏಯ್, ಹೇಳು ಅಂತಿದ್ದೀನಿ ತಾನೆ. ಏನು ಕಟ್ಪಿಸ್ತಾ ಇದ್ದೀರಾ? ಹೇಳ್ರೋ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೇಳ್ರೋ, ಕೇಳ್ತಾ ಇದ್ದೀನಿ ತಾನೆ. Hello, Aditya. How are you? ಎಷ್ಟು ಸಲ ಕೇಳಿದ್ರು ಏನು ಹೇಳಲಿಲ್ಲ. ಯಾವ್ಯಾವ ರೀತಿಲಿ ಬೆದರಿಸಿದ್ರು ಭಯನೇ ಪಡ್ಲಿಲ್ಲ. 2 ವರ್ಷದಿಂದ ಒಂದೇ ಡೈಲಾಗ್ ರಿಪೀಟೆಡ್ ಆಗಿ ಹೇಳ್ತಾ ಇದ್ಯಾ. ಆ ಸುಬ್ರಹ್ಮಣ್ಯ ಸ್ವಾಮಿನೇ ನೋಡ್ಕೋತಾನೆ ಅಂತ. ನೀನ್ ಹೇಳಿದ ಸುಬ್ರಹ್ಮಣ್ಯ ಸ್ವಾಮಿನೇ ನೋಡು. ಆ ವಿಗ್ರಹಕ್ಕೆ ವೇಲಾಯುಧನೇ ಇಲ್ವಲ್ಲ, ಯಾಕೆ? ನನಗೇನ್ ಗೊತ್ತು? ಕರೆಕ್ಟ್ ಆಗಿ ಇದೇ ಮಾತು ಹೇಳ್ತೀಯ ಅಂತ ಗೊತ್ತು. ನಾನ್ ಗೆಸ್ ಮಾಡಿದ್ದನ್ನೇ ಹೇಳಿದ್ಯಾ. ಗುಡ್. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಬಗ್ಗೆ ಹೇಳಿದ್ಯಾ ಅಂದ್ರೆ ಸ್ವಾಮಿ ವಿಗ್ರಹಕ್ಕೆ ಇರೋ ವೇಲಾಯುಧದ ಬಗ್ಗೆ ಕೂಡ ನಿಂಗೆ ಗೊತ್ತೇ ಇರುತ್ತೆ. ಅದೆಲ್ಲಿದೆ ಹೇಳು? ಹೇಳು 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 ಪ್ಲೀಸ್. ಹೇಳಲ್ವಾ ಪ್ಲೀಸ್? ಹೀಗ್ ಗೋಳಾಡಿದ್ರೂ ನೀನ್ ಹೇಳಲ್ಲ ಅಂತ ಗೊತ್ತು. ಹೇಳಲ್ಲ ಅಂದ್ರೂ ಕೂಡ
ಅನಾವಶ್ಯಕವಾಗಿ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತಿದ್ಯಾ? ಈ ವಿಗ್ರಹ ನಾಗವರದಲ್ಲಿದೆ ಅಂದ್ರೆ ಈ ವಿಗ್ರಹಕ್ಕೆ ಬೇಕಾದ ವೇಲಾಯುಧ ಕೂಡ ಅದೇ ನಾಗವರದಲ್ಲಿ ಇರುತ್ತೆ. Am I right? ನಂಗೆ ಗೊತ್ತು, ನಿಜವಾಗ್ಲೂ ನೀನು ತುಂಬಾ ಬ್ರಿಲಿಯಂಟ್. ನಿನ್ ಬ್ರಿಲಿಯನ್ಸ್ ಏನು ಅಂತ ನಾನು ಹೇಳ? ಯಾವ ಊರ್ಗಾದ್ರೂ 4 ದಿಕ್ಕಿರುತ್ತೆ. ಉತ್ತರದಲ್ಲಿ ಸ್ಮಶಾನ ಇರುತ್ತೆ, ಅದಕ್ಕೆ ಉತ್ತರ ದಿಕ್ಕಲ್ಲಿ ವೇಲಾಯುಧ ಇರಲ್ಲ. ದಕ್ಷಿಣ ದಿಕ್ಕು ಯಮಸ್ಥಾನ ಆಗಿರೋದ್ರಿಂದ ಆ ದಿಕ್ಕಲ್ಲಿ ಕೂಡ ಇರಲ್ಲ. ಕರೆಕ್ಟ್ ಅಲ್ವಾ? ಪೂರ್ವ ದಿಕ್ಕಲ್ಲಿ ಹೊಲದ ಏರಿ ಇದೆ, ಅದು ನಾಗವರಕ್ಕೆ ಬರೋ ದಾರಿ. ಎಲ್ರೂ ಬಂದು ಹೋಗೋ ದಾರಿ ಆಗಿರೋದ್ರಿಂದ ಆ ದಿಕ್ಕಲ್ಲಿ ಕೂಡ ಇರಲ್ಲ. ಇನ್ನು ಉಳಿದಿರೋದು ಪಶ್ಚಿಮ. ನನ್ನ ಅಂದಾಜಿನ ಪ್ರಕಾರ 100% ವೇಲಾಯುಧ ಪಶ್ಚಿಮ ದಿಕ್ಕಲ್ಲೇ ಇರುತ್ತೆ. ಹೌದಾ? ವೆಸ್ಟ್ ತಾನೇ ಮಿಸ್ಟರ್ ಸೈಂಟಿಸ್ಟ್? ನೀನು ಅಡಗಿಸಿಟ್ಟಿರೋದು, ನನಗ್ ಬೇಕಾಗಿರೋದು ಆ ವೇಲಾಯುಧದ ಹತ್ರನೇ ಇರತ್ತೆ ಅಂತ ನನಗ್ ಗೊತ್ತು. ನನಗ್ ಗೊತ್ತಾಗೋಯ್ತು. ನಿನ್ನ ಬುದ್ಧಿವಂತಿಕೆಗೆ ಹ್ಯಾಟ್ಸ್ ಆಫ್. ಆ ವೇಲಾಯುಧ ಎಲ್ಲಿದ್ಯೋ ಅಂತ ನೀನ್ ಗೆಸ್ ಮಾಡಿರೋದಕ್ಕೆ ನಾನ್ ಅಲ್ಲೇನೋ ಇಟ್ಟಿದ್ದೀನಿ ಅನ್ಕೋತಿದ್ಯಾ ಅಲ್ವಾ? ಅಂದ್ಕೊಳ್ಳೋದಲ್ಲ, ಅದನ್ನ ಅಲ್ಲೇ ಇಟ್ಟಿದ್ಯಾ, ನಂಗ್ ಗೊತ್ತು. ನಿನ್ ದೃಷ್ಟಿಲಿ ಆ ವೇಲಾಯುಧನ ನಾನೇ ಇಟ್ಟಿದ್ರು ಕೂಡ ಜನರ ದೃಷ್ಟಿಲಿ ಅದು ಅಲ್ಲಿ ತನ್ನಿಂತಾನೇ ಉದ್ಭವಿಸಿರೋದು. ಇನ್ನೆರಡು ದಿನಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿ. ಇಷ್ಟೊತ್ತಿಗೆ ಉತ್ಸವಕ್ಕೆ ಸಂಬಂಧಪಟ್ಟಿರೋ ಏರ್ಪಾಟೆಲ್ಲ ಶುರುವಾಗಿರುತ್ತೆ. ಈ ಟೈಮಲ್ಲಿ ನೀನ್ ಅಲ್ಲಿ ಹೋಗಿ ಏನಾದ್ರೂ ಮುಟ್ದೆ ಅನ್ಕೋ, ಜನ ನಿನ್ನ ಹೊಡೆಯಲ್ಲ, ಸಾಯಿಸ್ಬಿಡ್ತಾರೆ. ಷಷ್ಠಿಗೆ 2 ದಿನ ಟೈಮ್ ಇದೆ ಅಂತ ಹೇಳಿದ್ಯಲ್ವಾ? ಆ ಟೈಮ್ ನನಗ್ ಸಾಕು. ಇವತ್ತೇ ಅಲ್ಲಿಗೆ ಹೋಗಿ ಅಲ್ಲಿಂದ ಅದನ್ನ ತಗೋತೀನಿ. ಇವನನ್ನ ಕಟ್ ಹಾಕ್ರೋ. ಯಾವುದೇ ಕಾರಣಕ್ಕೂ ಸಾಕ್ಷಿಗಳಿಗೆ ಕೈ ಸಿಗಬಾರ್ದು. ಏನಾದ್ರೂ ಮಾಡಬೇಕು, ಏನಾದ್ರೂ ಮಾಡಲೇಬೇಕು. ವರ ಕೊಡ್ಬೇಕಾಗಿರೋ ನೀನೆ ಅವಿರೋಧ ಕಲ್ಪಿಸ್ತೀಯ ಅಂದ್ಕೊಂಡಿರ್ಲಿಲ್ಲ. ಅನುಗ್ರಹಿಸ್ಬೇಕಾದ್ ನೀನೆ ಹೀಗೆ ನನ್ನನ್ನ ವಂಚಿಸ್ತೀಯ ಅನ್ಕೊಂಡಿರ್ಲಿಲ್ಲ. ನಿನಗಿದು ನ್ಯಾಯನಾ? ಆಸೆನ ಸಫಲ ಮಾಡ್ತೀಯ ಅಂತ ಹಗಲು ರಾತ್ರಿ ನಿನ್ನ ಪೂಜಿಸಿದ್ದೀನಿ, ಪ್ರಾರ್ಥಿಸಿದ್ದೀನಿ. ಕಠೋರ ದೀಕ್ಷೆ ತಗೊಂಡು ಎಷ್ಟೋ ವರ್ಷ ನಿನ್ನ ಉಪಾಸನೆ ಮಾಡಿದ್ದೀನಿ. ಅದಕ್ಕೆ ನೀನ್ ಕೊಡೋ ಫಲ ಸೋಲ. ನೀನ್ ನನಗ್ ಕೊಟ್ಟಿರೋ ಶಕ್ತಿನ ನಿನ್ ಮಗನೇ ಬಂದು ತಡೆಯೋ ಹಾಗೆ ಮಾಡ್ದೆ. ನನ್ ಶಕ್ತಿ, ನನ್ ಮಹಿಮೆ ಕೆಲ್ಸಕ್ ಬಂದಿಲ್ಲ ಅಂದ್ರೆ
ಅದನ್ನ ಕರುಣಿಸಿರೋ ನೀನು ಕೂಡ ಸೋತ್ ಹಾಗೇನೆ. ನನ್ ಸೋಲು ನಿನಗೂ ಸೋಲಲ್ವಾ? ಅನುಭೂತಿ ಇಲ್ದೇ ಇರೋ ಸಂಬಂಧ, ಹಸಿವು ತೀರಿಸದೇ ಇರೋ ಊಟ, ಮೋಕ್ಷ ಕೊಡದೇ ಇರೋ ಮುಕ್ತಿ, ಪರವಶಗೊಳಿಸದೇ ಇರೋ ಶಕ್ತಿ, ಪರರ ಉಪಕಾರಕ್ಕೆ ಬರ್ದೇ ಇರೋ ಯುಕ್ತಿ, ಮಹಿಮೆ ಇಲ್ದೇ ಇರೋ ಶಕ್ತಿ, ದಾಹ ತೀರಿಸದೇ ಇರೋ ನೀರಿಗೆ ಸಮಾನ. ನಿನ್ನ ಉಪಾಸನೆ ಮಾಡಿ ಸಾಧಿಸಿರೋ ಶಕ್ತಿಗಳು ನನಗೆ ಉಪಯೋಗಕ್ಕೆ ಬರ್ಲಿಲ್ಲ ಅಂದ್ರೆ ನಾನು ಬದುಕಿದ್ದು ಉಪಯೋಗ ಇಲ್ಲ. ನನ್ ಜೀವನನ ನಿನಗೆ ಮುಡುಪಾಗಿಟ್ಟಾಗೆ ನನ್ ಪ್ರಾಣ ಕೂಡ ನಿನಗೆ ಸಮರ್ಪಿಸ್ತೀನಿ. ನಿಲ್ಲು ವಿಶ್ವಾಂಬರಿ. ಆತ್ಮಹತ್ಯೆ ಘೋರ ಪಾತಕವೆಂದು ತಿಳಿಯದೆ ಸೋಲಿನ ಅವಮಾನದಲ್ಲಿ ಕುಗ್ಗಿ ಹೋಗಿದ್ರು ಕೂಡ ಇನ್ನು ನಿನ್ ಸಲುವಾಗಿ ಬದುಕು ಅಂತ ಹೇಳ್ತೀಯಾ? ಬದುಕಿದ್ದು ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಸತ್ತು ಏನನ್ನು ಸಾಧಿಸುವೆ? ಶಕ್ತಿ ಸ್ವರೂಪಿಣಿ ಅಲ್ವಾ? ನೀತಿನ ನಿಯಮನ ಚೆನ್ನಾಗೇ ಹೇಳ್ತೀಯ. ಸತ್ತು ಸಾಧಿಸಕ್ಕಾಗದೆ ಇರೋದನ್ನ ಬದುಕಿ ಏನ್ ಸಾಧಿಸ್ಬೇಕು ಅಂತ ನೀನೇ ಹೇಳು. ಹೇಳಮ್ಮ, ಹೇಳು. ನಿತ್ಯ ಯೌವನನ ಪ್ರಸಾದಿಸು ಅಂದ್ರೆ ಕಾಲಚಕ್ರಕ್ಕೆ ವಿರುದ್ಧ, ಕಾಲಧರ್ಮಕ್ಕೆ ವಿರುದ್ಧ ಅಂತ ಕತೆ ಹೇಳ್ದೆ. ಈಗ ನಾನೇ ಸಾಧಿಸ್ಕೊಳ್ತಾ ಇದ್ರೆ ಕೋರಿಕೆ ನೆರವೇರದೆ ಇರೋ ಹಾಗೆ ಮಾಡ್ದೆ. ಮತ್ತೆ ಈಗ ನಾನು ಏನ್ ಮಾಡ್ಬೇಕು ಅಂತ್ಯ? ಆದಾಸ್ತನಂ ಮಾರ್ಕಂಡೇಯಂ ಅನ್ನೋ ಹಾಗೆ ಆ ಮಾರ್ಕಂಡೇಯ ಯಾವಾಗ್ಲೂ ಬದುಕಿರ್ಬೇಕು ಅಂತ ಬೇಡ್ಕೊಂಡ. ಮತ್ತೆ ಆ ಕೋರಿಕೆ ವ್ಯಾಮೋಹ ಅಲ್ವಾ? ಅದು ದುರಾಸೆ ಅಲ್ವಾ? ಸ್ವಾರ್ಥ ಅಲ್ವಾ? ಮತ್ತೆ ಅವನನ್ನ ಅನುಗ್ರಹಿಸಿದ ಹಾಗೆ ನನ್ನನ್ನ ಅನುಗ್ರಹಿಸೋದಕ್ಕೆ ಸಂಶಯ ಯಾಕೆ? ಈ ವಾದ ವಿವಾದಗಳು ಯಾಕೆ? ಅವನ ಭಕ್ತಿ ಎಷ್ಟು ಸತ್ಯ ಅನ್ನೋದು ನನಗ್ ಗೊತ್ತಿಲ್ಲ, ಎಷ್ಟು ಅಪಾರವಾದದ್ದು ಅನ್ನೋದು ನನಗ್ ಗೊತ್ತಿಲ್ಲ. ನನ್ನ ಭಕ್ತಿ ನಿಜ ಅನ್ನೋದನ್ನ ನಿರೂಪಿಸೋದಕ್ಕೆ ನಿನ್ನ ಮುಂದೆನೆ ನನ್ನ ತಲೆನ ಕತ್ತರಿಸಿ ಸಮರ್ಪಣೆ ಮಾಡುವಂತ್ಯಾ? ನಿಲ್ಲು ವಿಶ್ವಾಂಬರಿ. ಅವನಾದರೂ ನೀನಾದರೂ ಇನ್ಯಾರಾದರೂ ಸರಿಯೇ, ಭಕ್ತನ ಭಕ್ತಿಗೆ ದೇವರು ಎಂದಿಗೂ ದಾಸನೇ. ಆದರೆ ನೀನು ಭಕ್ತಿ ಪರವಾಗಿ ಸಾಧಿಸಬೇಕು ಅಂದುಕೊಂಡಿಲ್ಲ, ಭಕ್ತಿಯನ್ನು ಅಡ್ಡವಾಗಿ ಇಟ್ಟುಕೊಂಡು ಸಾಧಿಸಬೇಕು ಅಂದುಕೊಳ್ಳುತ್ತಿದ್ದೀಯ. ಚಿರಂಜೀವಿ ಆಗುವ ವರ ಪಡೆದ ಮೇಲೆ ಈ ಪ್ರಪಂಚ ಎಲ್ಲವನ್ನು ನಿನ್ನ ಕಾಲ ಕೆಳಗೆ ಇಟ್ಟುಕೊಳ್ಳಬೇಕು ಎನ್ನುವ ದುರ್ಬುದ್ಧಿಯಿಂದ ನೀನು ಅತಿ ಆಸೆ ಪಡುತ್ತಿರುವೆ. ಅದಕ್ಕೆ ನಿನ್ನ ಆಸೆ ಎಂದೂ ನೆರವೇರುವುದಿಲ್ಲ. ಜೀವಿಗಳಿಗೆ ನಿದ್ದೆ ಹಸಿವು ಎಷ್ಟು ಸಹಜನೋ, ಆಸೆಗೆ ಸ್ವಾರ್ಥ, ಅತಿ ಆಸೆಗೆ ಕೂಡ ಅಷ್ಟೇ ಸಹಜ. ಮಂತ್ರ ಇಲ್ದೇ ಇರೋ ಪೂಜೆ, ತಂತ್ರ ಇಲ್ದೇ ಇರೋ ಯುದ್ಧ, ಯಂತ್ರ ಇಲ್ದೇ ಇರೋ ಜೀವನ ನಿರುಪಯೋಗ ಅಂತ ನನಗೂ ಗೊತ್ತು. ಈ ವಿಶ್ವಾಂಬರಿ ಸೋಲನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಳಲ್ಲ. ಇರೋ ಅವಕಾಶನೆಲ್ಲ ಶೋಧಿಸ್ತೀನಿ, ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ.